ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಮ್ಮ ಎಲ್ಲರ ಫೋನಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಇರೋದನ್ನು ನೀವು ನೋಡಿರ್ಬೋದು. ಇಲ್ಲೇ ತನಕ ಈ ಅಪ್ಲಿಕೇಶನ್ ನೀವು ಯೂಸ್ ಮಾಡಿಬಿಟ್ಟು ಫೋಟೋಸನ್ನು ಗ್ಯಾಲರಿಲಿರುವಂಥ ಫೋಟೋಸನ್ನು ನೀವು ನೋಡ್ತಿರ್ಬೋದು ಅಥವಾ ವೀಡಿಯೋಸನ್ನು ನೋಡಿರ್ಬೋದು. ಬಟ್ ನಿಮಗೆ ಈ ಅಪ್ಲಿಕೇಶನ್ನಲ್ಲಿ ಒಂದು ಫೀಚರ್ ಇದೆ. ಅದನ್ನು ನೀವು ಎನೇಬಲ್ ಮಾಡೋ ಮುಖಾಂತರ ಎಷ್ಟೇ ಹಳೆಯ ಫೋಟೋ ಡಿಲೀಟ್ ಆಗಿರೋ ಫೋಟೋನ ನೀವು ಇಮಿಡಿಯೇಟ್ HD ಕ್ವಾಲಿಟಿ ಅಂದರೆ ಒರಿಜಿನಲ್ ಕ್ವಾಲಿಟಿಯಲ್ಲಿ ವಾಪಸ್ ತಗೊಂಡು ಬರ್ಬೋದು. ಒಂದು ಮ್ಯಾಜಿಕ್ ಫೀಚರನ್ನು ನೀವು ಎನೇಬಲ್ ಮಾಡಬೇಕಾಗುತ್ತೆ. ಇದು ಬೈ ಡಿಫಾಲ್ಟ್ ಆಗಿ ಆಫ್ ಇರುತ್ತೆ. ನೀವು ಇದನ್ನು ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿದ ನಂತರ ನಿಮ್ಮದು ಹಿಂದಿನ ಅಂದರೆ ಎಷ್ಟೇ ವರ್ಷ ಹಿಂದೆ ಡಿಲೀಟ್ ಆಗಿರುವ ಫೋಟೋಸ್ ಅಂದರೆ ನೀವು ಸ್ಟಾರ್ಟಿಂಗ್ ಹೊಸ ಮೊಬೈಲ್ ತಗೊಂಡಾಗ ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಫೋಟೋ ಡಿಲೀಟ್ ಆಗಿದೆ ಎಲ್ಲವನ್ನು ನೀವು HD ಕ್ವಾಲಿಟಿಯಲ್ಲಿ ನೀವು ವಾಪಸ್ ತಗೋಬೋದು, ಅಂದರೆ ರಿಕವರಿ ಮಾಡ್ಬೋದು. ಬಟ್ ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಯಾವ ಸೆಟ್ಟಿಂಗ್ ಯಾವ ರೀತಿ ಮಾಡಬೇಕು, ಫೀಚರ್ನ ಯಾವ ರೀತಿ ಎನೇಬಲ್ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿತ್ ಪ್ರೂಫ್ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು 100% 100ಕ್ಕೆ 100 ವರ್ಕ್ ಆಗುವ ಮೆಥಡ್ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಫೇಕ್ ವೀಡಿಯೋ ಮಾಡಲ್ಲ. ನಾವು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಕೂಡ ಅದು 100% ವರ್ಕಿಂಗ್ ಮೆಥಡ್ ಆಗಿರುವಂಥ ವಿಡಿಯೋವನ್ನು ಮಾತ್ರ ಮಾಡ್ತೀವಿ. ಹಾಗಾಗಿ ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ವಿಡಿಯೋವನ್ನು ಲೈಕ್ ಮಾಡಿ. ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೂ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟಲ್ಲಿ ಪ್ರತಿಯೊಬ್ಬರು ಫೋಟೋ ರಿಕವರಿ ಅಂತ ಈ ರೀತಿಯಾಗಿ ನೀವು ಇಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಗೈಸ್, ಇವಾಗ ನಾನು ನಿಮಗೆ ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡಿಬಿಟ್ಟು ಒಂದು ಫೀಚರನ್ನು ಎನೇಬಲ್ ಮಾಡೋ ಮುಖಾಂತರ ಡಿಲೀಟ್ ಆಗಿರೋ ನಿಮ್ಮ ಹಳೆಯ ಫೋಟೋನ ಯಾವ ರೀತಿ ರಿಕವರಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅದೇ ರೀತಿ ಮೊದಲೇದಾಗಿ ನೀವೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಯಾವುದೇ ಒಂದು ಫೇಕ್ ವೀಡಿಯೋ ಹಾಕಲ್ಲ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಕೂಡ ಅದು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿರುವಂಥ ಒಂದು ಹಿಡನ್ ಫೀಚರನ್ನು ನೀವು ಎನೇಬಲ್ ಮಾಡೋ ಮುಖಾಂತರ ನಿಮಗೆ ಹಳೆಯ ಡಿಲೀಟ್ ಆಗಿರೋ ಫೋಟೋಸ್ಗಳನ್ನು ನೀವು HD ಕ್ವಾಲಿಟಿಯಲ್ಲಿ ಒರಿಜಿನಲ್ ಕ್ವಾಲಿಟಿಯಲ್ಲಿ ರಿಕವರಿ ಮಾಡ್ಬೋದು. ಎಷ್ಟೇ ವರ್ಷದ ಹಿಂದೆ ಡಿಲೀಟ್ ಆದರೂ ಕೂಡ ಮಾಡ್ಬೋದು. ಗೈಸ್, ಈ ಮೆಥಡ್ ಯೂಸ್ ಮಾಡಿಬಿಟ್ಟು ನೀವು ಕೇವಲ ಡಿಲೀಟ್ ಆಗಿರೋ ಫೋಟೋ ಮಾತ್ರ ಅಲ್ಲ, ಒಂದು ನಿಮ್ಮ ಫೋನ್ ಮಿಸ್ ಆದರೆ ಅಥವಾ ಡೆಡ್ ಆದರೆ ಅವಾಗ ಕೂಡ ನೀವು ಹೊಸ ಫೋನಲ್ಲಿ ರಿಕವರಿ ಮಾಡ್ಬೋದು. ನೀವು ಮೊದಲೇದಾಗಿ ಮಾಡಬೇಕಾಗಿರೋದು ಗೂಗಲ್ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಹೋದ ನಂತರ ಇಲ್ಲಿ ನೀವು ಅಪ್ಲಿಕೇಶನ್ ನಿಮ್ಮಲ್ಲಿ ಅಪ್ಡೇಟ್ ಬಂದಿದ್ದರೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಅಪ್ಡೇಟ್ ಮಾಡಿದರೆ ಮಾತ್ರ ಈ ಫೀಚರ್ ನಿಮಗೆ ಎನೇಬಲ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ನೀವು ಓಪನ್ ಮಾಡಿಬಿಟ್ಟು ಅದನ್ನೆಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ನಂತರ ಅದನ್ನು ಓಪನ್ ಮಾಡ್ಕೊಳ್ಳಿ. ಗೈಸ್, ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ನಿಮ್ಮ ಫೋಟೋಸ್ ಬರುತ್ತೆ. ನಿಮ್ಮ ಗ್ಯಾಲರಿಲಿರುವಂಥ ಎಲ್ಲ ಫೋಟೋಸ್ ನಿಮಗೆ ಈ ಅಪ್ಲಿಕೇಶನಲ್ಲಿ ಬರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನು ಸೆಟ್ಟಿಂಗ್ ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಪ್ರತಿಯೊಂದು ಸೆಟ್ಟಿಂಗ್ ನೀವು ಮಾಡಿದ್ರೆ ಮಾತ್ರ ಇದು ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಮಾಡಬೇಕಂತ ಇಲ್ಲಿ ನೀವು ಪ್ರೊಫೈಲ್ ಇದೆಲ್ಲ ಟಾಪಲ್ಲಿ ರೈಟ್ ಸೈಡಲ್ಲಿ ಟಾಪಲ್ಲಿ ಇರುತ್ತೆ ನೋಡಿ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಕ್ಲಿಕ್ ಮಾಡಿದ ನಂತರ ಅದರ ಕೆಳಗೆ ನೋಡ್ಬೋದು ಒಂದು ಬ್ಯಾಕಪ್ ಅಂತಿದೆ. ಈ ಬ್ಯಾಕಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಡೈರೆಕ್ಟ್ ಬರುತ್ತೆ ಒಂದು ನೆಕ್ಸ್ಟ್ ಪೇಜು. ಇಲ್ಲಾಂದರೆ ಇಲ್ಲಿ ಟಾಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕಪ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇವಾಗ ಬ್ಯಾಕಪ್ ಆಪ್ಷನ್ ಬಂದಿರುತ್ತೆ. ಇದು ಆಲ್ರೆಡಿ ಆನ್ ಮಾಡಿದ್ರೆ ಮಾತ್ರ ಈ ರೀತಿ ಬರುತ್ತೆ, ಇಲ್ಲಾಂದರೆ ನಿಮ್ಗೆ ಡೈರೆಕ್ಟಾಗಿ ಬರುತ್ತೆ. ಇಲ್ಲಿ ಬ್ಯಾಕಪ್ಪಲ್ಲಿ ಇದು ನಿಮ್ದು ಇಲ್ಲಿ ಆಫ್ ಇರುತ್ತೆ. ಇದನ್ನು ನೀವು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಇದನ್ನು ನೀವು ಆನ್ ಮಾಡಬೇಕಾಗುತ್ತೆ. ಇದನ್ನು ಆನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಫೋನಲ್ಲಿ ಎಷ್ಟೇ ವರ್ಷ ಹಿಂದೆ ಡಿಲೀಟ್ ಆದರೂ ಕೂಡ, ಯಾವುದೇ ಫೋಟೋ ಡಿಲೀಟ್ ಆದರೂ ಕೂಡ, ಎಷ್ಟೇ ಹಳೆದಿರ್ಬೋದು, ಒರಿಜಿನಲ್ ಕ್ವಾಲಿಟಿಯಲ್ಲಿ ನೀವು ರಿಕವರಿ ಮಾಡ್ಬೋದು ಅಂತ ಹೇಳಿದರೆ. ಒಂದು ವೇಳೆ ನಿಮ್ಮದು ಫೋನ್ ಮಿಸ್ ಆದರೂ ಕೂಡ ಸೇಮ್ ಜಿಮೇಲ್ ಯೂಸ್ ಮಾಡಿಬಿಟ್ಟು ನೀವು ಯಾವುದೇ ಹೊಸ ಫೋನಲ್ಲಿ ಕೂಡ ಅದನ್ನು ರಿಕವರಿ ಮಾಡ್ಬೋದು. ಎಲ್ಲ ಫೋಟೋ ರಿಕವರಿ ಆಗುತ್ತೆ. HD ಕ್ವಾಲಿಟಿಯಲ್ಲಿ ಒರಿಜಿನಲ್ ಕ್ವಾಲಿಟಿಯಲ್ಲಿ ರಿಕವರಿ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೂ 3 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದಾದ ನಂತರ ನೀವು ಮಾಡಬೇಕಾಗಿರೋದು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಕೆಳಗೆ ಡೌನಲ್ಲಿ ಬರಬೇಕಾಗುತ್ತೆ. ಡೌನ್ ಬಂದುಬಿಟ್ಟು ಇಲ್ಲಿ ಒಂದು ಸೆಟ್ಟಿಂಗ್ ನೋಡ್ಬೋದು, ಬ್ಯಾಕಪ್ ಕ್ವಾಲಿಟಿ ಅಂತಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಯಾಕಪ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಅಗೇನ್ 3 ಆಪ್ಷನ್ ಬರುತ್ತೆ. ಒರಿಜಿನಲ್ ಕ್ವಾಲಿಟಿ, ಸ್ಟೋರೇಜ್ ಸೇವರ್, ಹಾಗೆ ಎಕ್ಸ್ಪ್ರೆಸ್ ಅಂತಿದೆ. ಎಕ್ಸ್ಪ್ರೆಸ್ ನಾರ್ಮಲ್ ಆಗಿ ನಿಮಗೆ ಇಲ್ಲಿ ಲೋ ಕ್ವಾಲಿಟಿ ಇರುತ್ತೆ, ಅಂದರೆ ನಿಮಗೆ ಒರಿಜಿನಲ್ ಕ್ವಾಲಿಟಿ ಏನಿರುತ್ತೆ ಅದಕ್ಕಿಂತ ಲೋ ಕ್ವಾಲಿಟಿಯಲ್ಲಿ ಇದು ಸೇವ್ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಎಕ್ಸ್ಪ್ರೆಸ್ ನಿಮಗೆ ರೆಕಮೆಂಡ್ ಮಾಡಲ್ಲ. ಅದೇ ರೀತಿ ಸ್ಟೋರೇಜ್ ಸೇವರ್ ಅಂತಿದೆ. ಇದು ಬಂದುಬಿಟ್ಟು ಇದು ಕೂಡ ನಿಮಗೆ ಕ್ವಾಲಿಟಿಯನ್ನು ಸ್ಲೈಟ್ಲಿ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು, ಅಂದರೆ ಸ್ವಲ್ಪ ಕ್ವಾಲಿಟಿಯನ್ನು ಕಮ್ಮಿ ಮಾಡಿ ಇದು ಸೇವ್ ಮಾಡುತ್ತೆ. ಬಟ್ ಇದರಲ್ಲಿ ನಿಮಗೆ ಡಾಟಾ ಸೇವ್ ಆಗುತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವು ರಿಕವರಿ ಮಾಡೋಕ್ಕೆ ಟ್ರೈ ಮಾಡಿದಾಗ ನಿಮಗೆ ಫೋಟೋಸ್ ಒರಿಜಿನಲ್ ಕ್ವಾಲಿಟಿ ಇರುತ್ತಲ್ಲ ಅದು ಬರಲ್ಲ. ಹಾಗಾಗಿ ನೀವು ಇಲ್ಲಿ ಮಾಡಬೇಕಾಗಿರೋದು ಫಸ್ಟ್ ಆಪ್ಷನ್ನು ಒರಿಜಿನಲ್ ಕ್ವಾಲಿಟಿ ಅಂತ ಇದೆಯಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬ್ಯಾಕಪ್ ಆಗುವಾಗ ನಿಮ್ಮ ಗ್ಯಾಲರಿಯಲ್ಲಿ ಯಾವ ಕ್ವಾಲಿಟಿಯ ಫೋಟೋ ಇದೆ ಅದೇ ಕ್ವಾಲಿಟಿಯಲ್ಲಿ ಇದು ಬ್ಯಾಕಪ್ ತಗೊಳುತ್ತೆ. ಬಟ್ ಇದರಲ್ಲಿ ಒಂಚೂರು ಸಮಸ್ಯೆ ಅಂತ ಹೇಳಿದ್ರೆ ನಿಮ್ಮ MB ಕನ್ಸ್ಯೂಮ್ ಆಗುತ್ತೆ. ಅದನ್ನು ಯಾವ ರೀತಿ ನೀವು ಸೆಟ್ ಮಾಡ್ಕೋಬೇಕು, ಸೇವ್ ಮಾಡ್ಕೋಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ಮಾಡಬೇಕಾಗಿದ್ದಲ್ಲಿ ಒರಿಜಿನಲ್ ಕ್ವಾಲಿಟಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಗೈಸ್ ಅದಾದಮೇಲೆ ಎರಡನೇ ಸೆಟ್ಟಿಂಗ್ ಕೂಡ ಇಂಪಾರ್ಟೆಂಟು. ಅದರ ಕೆಳಗೆ ನೋಡ್ಬೋದು ಮೊಬೈಲ್ ಡಾಟಾ ಯೂಸೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಡೈಲಿ ಲಿಮಿಟ್ ಫಾರ್ ಬ್ಯಾಕಪ್ ಇದೆಯಲ್ಲ, ಇಲ್ಲಿ ನೋ ಡಾಟಾ ಅಂತ ಇರುತ್ತೆ. ಇಲ್ಲಾಂದರೆ ಕೆಲವೊಮ್ಮೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಸೆಲೆಕ್ಟ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ 5 MB 10 MB 30 MB ಅನ್ಲಿಮಿಟೆಡ್ ಇದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ 30 MB ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ 30 MB ಅಂತ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಅನ್ಲಿಮಿಟೆಡ್ ಬೈ ಮಿಸ್ಟೇಕ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇದು ಬಂದುಬಿಟ್ಟು ನೀವು ಆ ಪರ್ಟಿಕ್ಯುಲರ್ ಡೇನಲ್ಲಿ ಎಷ್ಟೆಲ್ಲ ಫೋಟೋಸನ್ನು ನಿಮ್ಮ ಗ್ಯಾಲರಿಗೆ ಸೇವ್ ಆಗ್ತಿರುತ್ತೆ, ಅಂದರೆ ವಾಟ್ಸಪ್ ಫೋಟೋ ಇರ್ಬೋದು ಅಥವಾ ನೀವು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿರೋ ಫೋಟೋ ಇರ್ಬೋದು, ಅದೆಲ್ಲ ಫೋಟೋಸನ್ನು ಈ ಗೂಗಲ್ ಅಕೌಂಟಿಗೆ ಅದು ಬ್ಯಾಕಪ್ ಮಾಡ್ತಿರುತ್ತೆ ಗೂಗಲ್ ಫೋಟೋಸ್ಗೆ. ಆವಾಗ ನಿಮ್ಮ ಮೊಬೈಲ್ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಹಾಗಾಗಿ ನೀವು ಡೈಲಿ ಲಿಮಿಟನ್ನು 30 MB ಸೆಟ್ ಮಾಡಿ, ಅಂದರೆ 30 MB ಮಾತ್ರ ಇದು ಬ್ಯಾಕಪ್ ತಗೊಳುತ್ತೆ. ಹಾಗಾಗಿ ನಿಮ್ಮ ಡಾಟಾ ಸೇವ್ ಆಗುತ್ತೆ, ಜೊತೆಗೆ ಬ್ಯಾಕಪ್ ಕೂಡ ಒರಿಜಿನಲ್ ಕ್ವಾಲಿಟಿಯಲ್ಲಿ ಆಗುತ್ತೆ. ಇದನ್ನು ನೀವು ಮಾಡಬೇಕಾಗುತ್ತೆ. ಇದಾದ ನಂತರ ನೆಕ್ಸ್ಟು ಅದರ ಕೆಳಗೆ ಇನ್ನೊಂದು ಆಪ್ಷನ್ ನೋಡ್ಬೋದು, ಬ್ಯಾಕಪ್ ಡಿವೈಸ್ ಫೋಲ್ಡರ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗು. ಇದನ್ನು ನೀವು ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕೆಲವೊಂದು ಫೋಲ್ಡರ್ ಬರುತ್ತೆ, ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಫೋಲ್ಡರ್ ಅಂತ ಹೇಳ್ಬೋದು. ಈ ಫೋಲ್ಡ್ರಲ್ಲಿ ಯಾವುದೆಲ್ಲ ಫೋಲ್ಡ್ರಲ್ಲಿ ಇರುವಂಥ ಫೋಟೋಸ್ಗಳು ಈ ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಆಗಬೇಕು, ಅಂದರೆ ಇದು ಬ್ಯಾಕಪ್ ತಗೊಳ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಫೋಟೋ ಅಂತ ಹೇಳಿದ್ರೆ ನೀವು ಡೌನ್ಲೋಡ್ ಸೆಲೆಕ್ಟ್ ಮಾಡಿದರೆ ನೀವು ಗೂಗಲಲ್ಲಿ ನಾರ್ಮಲಾಗಿ ಡೌನ್ಲೋಡ್ ಮಾಡ್ತಿರಲ್ಲ ಆ ಫೋಟೋಸ್ ಬ್ಯಾಕಪ್ ತಗೊಳುತ್ತೆ. ಅದೇ ರೀತಿಯಲ್ಲಿ ಸ್ನ್ಯಾಪ್ ಟ್ಯೂಬ್ ವಿಡಿಯೋ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು. ಇಲ್ಲಿ ಟೆಲಿಗ್ರಾಮನ್ನು ನೀವು ಆನ್ ಮಾಡಿದರೆ ಟೆಲಿಗ್ರಾಮಲ್ಲಿ ಬರುವಂಥ ಎಲ್ಲ ಫೋಟೋಸ್ ನೀವು ಆ ಫೋಟೋಸ್ ಎಲ್ಲವೂ ಕೂಡ ಇಲ್ಲಿ ಬ್ಯಾಕಪ್ ತಗೊಳುತ್ತೆ. ಅದು ಬೇಕಿದ್ರೆ ನೀವು ಮಾಡ್ಕೋಬೋದು. ಅದೇ ರೀತಿ ಪಿಕ್ಸೆಲ್ ಲ್ಯಾಬು ವಿಡಿಯೋ ಇದೆ, ಇನ್ಶಾಟ್ ಇದೆ, ವಾಟ್ಸಪ್ ವಿಡಿಯೋ ಇದೆ. ವಾಟ್ಸಪ್ಪಲ್ಲಿ ಬರುವಂಥ ಇಮೇಜ್ ಬ್ಯಾಕಪ್ ತಗೋಬೇಕಂದ್ರೆ ಇಲ್ಲಿ ವಾಟ್ಸಪ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಯಾವುದೆಲ್ಲ ಬೇಕು ಅದನ್ನಿಲ್ಲಿ ನೀವು ಈ ರೀತಿಯಾಗಿ ಆನ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ನಿಮ್ಮ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ಗೆ ಬ್ಯಾಕಪ್ ಆಗುತ್ತೆ. ಗೈಸ್ ಇಷ್ಟು ಸೆಟ್ಟಿಂಗ್ ನಾನು ತಿಳಿಸ್ಕೊಟ್ಟಿನಲ್ಲ. ಇವಾಗ ಟಾಪಲ್ಲಿ ಒಂದು ಆನ್ ಮಾಡಬೇಕಾಗುತ್ತೆ, ನಂತರ ಕೆಳಗಿರುವಂಥ 3 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ನೀವು ಇಷ್ಟು ಮಾಡಿದರೆ ಸಾಕು. ನಂತರ ನಿಮಗೆ ನಿಮ್ಮ ಫೋನಲ್ಲಿ ಯಾವುದೇ ಫೋಟೋ ಡಿಲೀಟ್ ಆದರೂ ಕೂಡ ಅದು ನೀವು ಬ್ಯಾಕಪ್ ತಗೋಬೋದು. ಕೇವಲ ಈ ಫೋನಲ್ಲಿ ಮಾತ್ರ ಅಲ್ಲ, ನೀವು ಬೇರೆ ಫೋನಲ್ಲಿ ಕೂಡ ತಗೋಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಳ್ಳಿ ಫ್ರೆಂಡ್ಸ್, ಒಂದು ವೇಳೆ ನಿಮ್ಮ ಫೋನ್ ಮಿಸ್ ಆಯಿತು, ಇಲ್ಲಾಂದರೆ ಸ್ವಿಚ್ ಆನ್ ಆಗ್ತಿಲ್ಲ ಅಥವಾ ಡೆಡ್ ಆಯಿತು ಅಂತ ಹೇಳಿದ್ರೆ, ಆವಾಗ ನೀವು ಅದನ್ನು ಫೋನಲ್ಲಿದ್ದ ಎಲ್ಲ ಫೋಟೋಸನ್ನು ನೀವು ರಿಕವರಿ ತಗೋಬೋದು. ಅದನ್ನು ನೀವು ಮಾಡಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಈ ಫೋನ್ ಮಿಸ್ ಆಯಿತು, ಹೊಸ ಫೋನ್ ತಗೊಂಡ್ರಿ, ಆವಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಬ್ಯಾಕಪ್ಗೆ ಒಂದು ಇಮೇಲ್ ಕೊಟ್ಟಿರ್ತೀರಲ್ಲ, ಇದೇ ಇಮೇಲನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇಮೇಲ್ ಅಂತ ಹೇಳ್ಬೋದು. ಒಂದು ವೇಳೆ ಈ ಇಮೇಲ್ ಮರ್ತು ಹೋದರೆ ನಿಮಗೆ ಬ್ಯಾಕಪ್ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಇಮೇಲು ಜೊತೆಗೆ ಈ ಇಮೇಲ್ನ ಪಾಸ್ವರ್ಡು ಎರಡು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬೇಕಾಗುತ್ತೆ ಹೊಸ ಫೋನ್ ತಗೊಂಡಾಗ ಈ ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿ ನಿಮ್ಮ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ಗೆ ಲಾಗಿನ್ ಆಗೋ ಮುಖಾಂತರ ಈ ಫೋನಲ್ಲಿ ನಿಮಗೆ ಎಷ್ಟೆಲ್ಲ ಫೋಟೋಸ್ ಇರುತ್ತೆ, ಎಷ್ಟೆಲ್ಲ ಬ್ಯಾಕಪ್ ಆಗ್ತಿರುತ್ತೆ ಡೈಲಿ, ಎಲ್ಲ ಫೋಟೋಸ್ ಕೂಡ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇದು ಮೊಬೈಲಲ್ಲಿ ಮಾಡ್ಬೋದು ಅಥವಾ ಸಿಸ್ಟಮಲ್ಲಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎಷ್ಟೇ ವರ್ಷ ಹಿಂದೆ ಡಿಲೀಟ್ ಆದರೂ ಫೋಟೋ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫೋನ್ ತಗೊಂಡು ಇದನ್ನು ನೀವು ಫೋನ್ ಹಾಳಾಯಿತು ಅಥವಾ ಡೆಡ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ನೀವು ಒಂದು ವೇಳೆ 10 ವರ್ಷ ನಂತರ ಹೊಸ ಫೋನ್ ತಗೊಳ್ತೀರಿ, ಆವಾಗ ನೀವು ಇದೇ ಇಮೇಲ್ ID ಮತ್ತು ಇದೇ ಪಾಸ್ವರ್ಡ್ ಮುಖಾಂತರ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ಗೆ ಅಲ್ಲಿ ಲಾಗಿನ್ ಆದರೆ, ಸೊ ಈ ಫೋನಲ್ಲಿದ್ದ ಎಲ್ಲ ಫೋಟೋಸ್ ಅಲ್ಲಿ ಕೂಡ ಬರುತ್ತೆ. ಅಂದರೆ ಡಿಲೀಟ್ ಆಗಲ್ಲ, ಪರ್ಮನೆಂಟ್ ಆಗಿ ಇದು ಗೂಗಲ್ನ ಸರ್ವರಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಇವಾಗಲೇ ಮಾಡ್ಕೊಳ್ಳಿ. ಏನಕ್ಕೆ ಕೆಲವೊಮ್ಮೆ ನಮ್ಗೆ ಗೊತ್ತಾಗಲ್ಲ, ಸೊ ಮುಂದೆ ಫೋಟೋ ಡಿಲೀಟ್ ಆದಮೇಲೆ ಬೇಕಿತ್ತು ಅಂತ ಅವಾಗ ನಮಗೂ ಅನಿಸುತ್ತೆ. ಸೊ ಅದಕ್ಕಿಂತ ಮೊದಲು ನೀವು ಇವಾಗಲೇ ಈ ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.